ಹೇಗೆ ಹೇಳಿ, ಯಾವ ಫ್ಲೇವರ್ ಐಸ್ ಕ್ರೀಮ್ ತಿಂತೀರಿ? ಚಾಕ್ಲೇಟ್. ಸರಿ, ನಾನು ಹೋಗಿ ಐಸ್ ಕ್ರೀಮ್ ತೊಗೊಬರ್ತೀನಿ, ನೀವು ಇಲ್ಲೇ ಕೂತೀನಿ. ಏ ಜಾನು, ಹಾಯ್. ಹಾಯ್, ಐಮ್ ಜಯಂತ್, ಜಾನ್ವಿಯವ್ರ ಹಸ್ಬೆಂಡ್. ನೀವು? ನನ್ನ ಜಾನು ಫ್ರೆಂಡು. ನೀವೇನಿಲ್ಲಿ? ನಮ್ದು ಇದೇ ಅಡ್ಡ. ಅವಾಗ ಐಸ್ ಕ್ರೀಮ್ ತಿನ್ನೋಕೆ ನೈಟ್ ಇಲ್ಲಿ ಬರ್ತಾ ಇರ್ತೀನಿ. ಜಾನ್ವಿಯವರೇ, ನಿಮ್ಮ ಫ್ರೆಂಡ್ ಬಂದಿದ್ದಾರೆ, ಹಾಯ್ ಅನ್ನಲ್ವಾ? ಹಾಯ್. ಹಾಯ್ ಜಾನು, ಏನೇ ಸೈಲೆಂಟ್ ಆಗಿದ್ಯಾ? ಇನ್ನು ಮುಖಕ್ಕೆ ಇದು ಸೂಟ್ ಆಗುತ್ತಾ? ಏನು ಹಸ್ಬೆಂಡ್ ಪಕ್ಕದಲ್ಲಿದ್ದಾರೆ ಅಂತನಾ? ಹಾಗೇನಿಲ್ಲ ನೋಡಿ, ಅವ್ರಿಗೆ ಸ್ವಲ್ಪ ಸೋರ್ ಥ್ರೋಟ್ ಆಗಿದೆ, ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಷ್ಟೇ. ಒಂದು ಕೆಲಸ ಮಾಡೋಣ, ಜಾನ್ವಿಯವರೇ, ನಿಮ್ಮ ಫ್ರೆಂಡ್ಗೆ ಯಾವ ಐಸ್ ಕ್ರೀಮ್ ಫ್ಲೇವರ್ ಬೇಕು ಅಂತ ಕೇಳಿ, ಎಲ್ಲರೂ ಒಟ್ಟಿಗೆ ಐಸ್ ಕ್ರೀಮ್ ಆರ್ಡರ್ ಮಾಡಿ ನಾವೇ ಕೊಡ್ಸೋಣ. ಪರವಾಗಿಲ್ಲ ಸರ್, ಇವತ್ತು ನಾನು ನಿಮ್ಮಿಬ್ರಿಗೂ ಟ್ರೀಟ್ ಕೊಡ್ತೀನಿ. ನಮ್ಮ ಜಾನುಗೆ ಐಸ್ ಕ್ರೀಮ್ ಅಂದರೆ ಎಷ್ಟು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ, ನೀವು ನಮ್ಮ ಗೆಸ್ಟ್ ಅಲ್ವಾ, ಅದರಿಂದ ನಾವು ಕೊಡಿಸ್ತೀವಿ, ತೊಗೊಳ್ಬೇಕು ಅಷ್ಟೇ. ಜಾನ್ವಿಯವರೇ, ಕೈ ಹೋಗಿ ಆರ್ಡರ್ ಮಾಡಿ. ನಿಮ್ಮ ಫ್ರೆಂಡ್ ಯಾವ ಫ್ಲೇವರ್ ಐಸ್ ಕ್ರೀಮ್ ಬೇಕು ಅಂತಾನೆ ಕೇಳಲಿಲ್ಲ. ಜಾನು, ನನ್ನ ಫೇವ್ರೆಟ್ ಐಸ್ ಕ್ರೀಮ್ ನಿನಗೆ ಗೊತ್ತಿಲ್ವಾ? ತಗೊಂಡ್ ಬಾ. ತಗೊಂಬನ್ನಿ, ನಾವಿಬ್ರು ಮಾತಾಡ್ತಾ ಇರ್ತೀವಿ. ಪ್ಲೀಸ್. ಜಾನ್ವಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ ಅಂತಂದ್ರೆ ಜಾನ್ವಿ ಬಗ್ಗೆ ತಿಳ್ಕೊಳ್ತಾ ಇರೋಕ್ಕಾಗುತ್ತೆ ಸರ್? ಅದು ಅಲ್ಲದೆ ಜಾನ್ವಿ ತುಂಬಾ ಒಳ್ಳೆ ಹುಡುಗಿ. ಓ, ಅದೇಗೆ ಕಾಲೇಜಲ್ಲೂ ಇಷ್ಟೇ ಸೈಲೆಂಟ್ ಆಗಿರ್ತಿದ್ರ? ಸೈಲೆಂಟಾ? ಚಾನ್ಸೇ ಇಲ್ಲ ಸರ್. ಸೈಲೆಂಟ್ ಪದಕ್ಕೆ ಆಪೋಸಿಟ್ ಅವಳು, ಒಂಥರ ರೌಡಿ ಬೇಬಿ ಇದ್ದಂಗೆ. ಅದನ್ನು ಎಲ್ಲರಿಗೂ ಅಡ್ಡಿಸಿರೋದ್ರಲ್ಲಿ ಎಕ್ಸ್ಪರ್ಟ್ ಸರ್ ಅವಳು. ಕಾಲೇಜಲ್ಲಿ ಇರೋರಿಗೆಲ್ಲ ಒಂದೊಂದು ಹೆಸರಿಟ್ಟಿದ್ದಾಳೆ ಸರ್. ವೆರಿ ನೈಸ್. ಏನಂತ ಹೆಸರಿಡ್ತಿದ್ರು? ಎರಡ ಅವ್ರ ಕ್ಯಾರೆಕ್ಟರ್ ನೋಡ್ಕೊಂಡು ಹೆಸರಿಡ್ತಾ ಇದ್ಲು ಸರ್. ಇವಾಗ ದಪ್ಪ ಮುಗಿತಂದ್ರೆ ಕಿರ್ಬ, ಕಣ್ ದಪ್ಪ ಇದ್ರೆ ಕತ್ತೆ, ಕಿವಿ ದೊಡ್ಡದಾಗಿದ್ರೆ ಆನೆ, ತುಂಬಾ ಮಂಕಾಗಿದ್ರೆ ಗೂಬೆ ಅಂತ, ಇನ್ನು ತುಂಬಾ ಈ ಥರ ಹೆಸರುಗಳು ಇಡ್ತಾ ಇದ್ಲು. ನಿಮ್ಗೂ ಏನೋ ಹೆಸರಿಟ್ಟಿಲ್ವಾ ಸರ್? 2 ಚಾಕ್ಲೇಟ್ ಮತ್ತೆ 1 ಸ್ಟ್ರಾಬೆರಿ. ಅದು ನಮ್ಮಿಬ್ಬರಿಗೆ ಪ್ರೈವೇಟ್ ಮ್ಯಾಟ್ರ್ ಅಲ್ವಾ, ನಿಮ್ಗೆ ಹೇಳೋಕ್ಕಾಗತ್ತೆ. ಅರ್ಥ ಆಯ್ತು ಬಿಡಿ. ಅಂದಾಗೆ ಮರ್ತಿದೆ ಸರ್, ನಮ್ಮ ಕಾಲೇಜಲ್ಲಿ ಒಬ್ಬ ಇದ್ದ, ಅವ್ನು ಯಾವಾಗಲೂ ಗೂಬೆ ಅಂತ ಕರೆಯೋಳು. ಅವಳು ಗೂಬೆ ಅಂತ ಕರೆದು ನಾವು ಅವನಿಗೆ ಗೂಬೆ ಅಂತಾನೆ ಕರಿತಾ ಇದ್ವಿ. ಅವರಿಬ್ರು ಬರೀ ಫ್ರೆಂಡ್ಸ್ ಮಾತ್ರ ಅಲ್ಲ ಸರ್, ತುಂಬಾ ಕ್ಲೋಸ್ ಫ್ರೆಂಡ್ಸು, ಯಾವಾಗಲೂ ಜೊತೆಗೆ ಇರ್ತಾ ಇದ್ರು, ಅಷ್ಟು ಕ್ಲೋಸು. ಭಾವನಾ, ಇಷ್ಟೊತ್ತಲ್ಲಿ ನೀವೊಬ್ಬರೇ ಹೋಗ್ತಿದ್ದೀರಾ ಭಾವನಾ? ಹೌದು, ನಾನು ಆಟೋ ಬುಕ್ ಮಾಡ್ಕೋತೀನಿ, ಏನು ತೊಂದರೆ ಇಲ್ಲ. ಅಯ್ಯೋ ಇಲ್ಲ, ಇಷ್ಟೊತ್ತಲ್ಲಿ ಆಟೋ ಬುಕ್ ಮಾಡ್ಕೊಳ್ಳೋದು ಸೇಫ್ ಅಲ್ಲ. ಅಲ್ಲದೆ ನಮ್ಮ ಏರಿಯಾಲಿ ಅಷ್ಟು ಈಸಿಯಾಗೆಲ್ಲ ಆಟೋ ಸಿಗಲ್ಲ. ಅಯ್ಯೋ ಅದಕ್ಕೆ ನಾನು ಇಲ್ಲೇ ಇಲ್ವಾ, ಬೇಗ ಕರೀರಿ. ಅದಕ್ಕೆ ನೀವೊಂದು ಕೆಲಸ ಮಾಡಿ, ನಾನು ಸಿದ್ದುಗೆ ಹೇಳ್ತೀನಿ, ಅವ್ರು ನಿಮ್ಮನ್ನು ಡ್ರಾಪ್ ಮಾಡಿ ಬರ್ತಾರೆ. ಇಲ್ಲ ಪರವಾಗಿಲ್ಲ, ನಾನು ಆಟೋ ಬುಕ್ ಮಾಡ್ಕೋತೀನಿ. ಯಾಕ್ರಿ ಭಾವನಾ ನಿಮ್ಗೆ ಎಲ್ಲದಕ್ಕೂ ಇಷ್ಟೊಂದು ಸಂಕೋಚ? ನೀವೇನು ನಮ್ಮ ಮನೆಗೆ ಬೇರೆಯವರಾ ಹೇಳಿ? ನೀವೇನು ಯೋಚನೆ ಮಾಡ್ಕೋಬೇಡಿ, ಅವ್ರು ನಿಮ್ಮನ್ನು ಸೇಫಾಗಿ ಡ್ರಾಪ್ ಮಾಡ್ತಾರೆ. ಇರಿ. ಸಿದ್ದು ಸಿದ್ದು ಸಿದ್ದು, ಅದಕ್ಕೆ ಬಂದೆ. ಸಿದ್ದು, ಭಾವನಾ ಅವರು ಇಷ್ಟೊತ್ತಲ್ಲಿ ಪಾಪ ಒಬ್ಬರೇ ಹೋಗ್ತೀನಿ ನಿಂತಿದ್ದಾರೆ. ನೀವೇ ಹೋಗ್ಬಿಟ್ಟು ಸ್ವಲ್ಪ ಡ್ರಾಪ್ ಮಾಡಿ ಬಂದ್ಬಿಡ್ತೀರಾ? ಅದಕ್ಕೆ ಈಗ್ಲಾ?
ಅದ್ರಲ್ಲೇನಿದೆ ಸಿದ್ದು? ಪಾಪ ಒಬ್ರೇ ಹೋಗ್ತಿದ್ದಾರೆ, ಇಷ್ಟು ಲೇಟ್ ಆಗಿದೆ. ಹೋಗಿ ಬಿಟ್ಟು ಬನ್ನಿ. ಸರಿ ಅದಕ್ಕೆ ನೀವು ಹೇಳ್ತಿದ್ದೀರಂತ ಹೋಯ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಅವ್ರು ಬಿಟ್ಟು ಬರ್ತಾರೆ. ಬನ್ನಿ ಮೇಡಮ್ ಅವರೇ. ಹುಷಾರು. ಸರಿ ಅದಕ್ಕೆ. ಬಾಯ್ ಭಾವನಾ ಅವರೇ. ಕ್ಲೋಸ್ ಅಂದರೆ ಹೇಗೆ? ಕ್ಲೋಸ್ ಅಂದ್ರೆ ಜೊತೆಗೆ ಇರ್ತಾ ಇದ್ರು, ಜೊತೆಗೆ ಓಡಾಡ್ತಾ ಇದ್ರು. ಅಂದರೆ ಕ್ಲಾಸ್ ಬಂಕ್ ಮಾಡಿ ಇಬ್ಬರು ಹೊರಗೆ ಹೋಗ್ತಿದ್ರೆ? ಹಾಗೇನಿಲ್ಲ ಸರ್, ಕ್ಲಾಸ್ ಇದ್ದಾಗ ಬರೋರು, ಫ್ರೀ ಟೈಮಲ್ಲಿ ಜೊತೆಗಿರೋರು. ಅವರಿಬ್ಬರೇ ಇರ್ತಿದ್ರಾ ಅಥವಾ ನಿಮ್ಮ ಜೊತೆಗೆ ನೀವು ಇರ್ತಿದ್ರ? ಯಾಕೆ ಸುಮ್ಮನಾದ್ರಿ? ಕ್ಲೋಸ್ ಫ್ರೆಂಡ್ ಅಂದರೆ ಯಾವ ಥರ? ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಜೊತೆಗೆ ಇರ್ತಾ ಇದ್ರು, ಜೊತೆಗೆ ಓಡಾಡ್ತಾ ಇದ್ರು. ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಹಾಗೆ ತಾನೇ ಇರ್ತಾರೆ. ಜೊತೆಗೆ ಓಡಾಡ್ತಿದ್ರು ಅಂದಮೇಲೆ ಬೇರೆ ಏನಾದರೂ ಇರಬೇಕಲ್ಲ. ನನ್ನ ಹತ್ರ ಮುಚ್ಚುಮರೆ ಬೇಡ, ಯು ಕ್ಯಾನ್ ಟೆಲ್ ಮೀ. ಸರ್, ನೀವು ತಿಳ್ಕೊಂಡಂಗೆ ಅವ್ರ ಮಧ್ಯೆ ಏನೂ ಇರಲಿಲ್ಲ ಸರ್. ಜಾನು ತುಂಬ ಒಳ್ಳೆ ಹುಡುಗಿ, ಅವನು ತುಂಬ ಒಳ್ಳೆ ಹುಡುಗ ಸರ್. ಇವರಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಬಿಟ್ರೆ ಬೇರೆ ಏನೂ ಇರಲಿಲ್ಲ ಸರ್. ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಅವ್ರ ಕ್ಲೋಸ್ನೆಸ್ ನೋಡಿ ನಿಮ್ಮ ಥರನೇ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ರು. ಆದರೆ ಅವ್ರು ಮಾತ್ರ ಯಾವುದಕ್ಕೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ 2 ದೇಹ ಒಂದೇ ಮನಸ್ಸು ಅನ್ನೋ ಥರ ಇರ್ತಾ ಇದ್ರು. ಅವ್ರ ಫ್ರೆಂಡ್ಶಿಪ್ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿತಾ ಇತ್ತು ಸರ್. ಸರ್, ಇವ್ರೇನಾದ್ರು ಟೂರ್ನಮೆಂಟ್ಗೆ ಹೋದ್ರೆ ಗೆಲ್ಲದೆ ವಾಪಸ್ ಬರ್ತಾನೆ ಇರಲಿಲ್ಲ ಸರ್. ಹೌದಾ? ಹಾಗಾದರೆ ಇಬ್ಬರು ಎಲ್ಲೆಲ್ಲಿಗೆ ಹೋಗ್ತಿದ್ರು? ಹೊರಗೆ ಹೋಗ್ತಿದ್ರಾ? ಇವ್ರು ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ಕಿತ್ಕಿ ಕೇಳ್ತಾ ಇದ್ದಾರೆ? ಅವ್ರ ವಿಷಯ ಹೇಳಿ ನಾನೇನಾದ್ರು ತಪ್ಪು ಮಾಡಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಾನು. ಜಾನ್ವಿ ಅವರೇ, ಒಂದು ಬಾಟಲ್ ನೀರು ತಂದು ಬಿಡ್ತೀರಾ? ಇಬ್ರು ಮಾತಾಡ್ತಾ ಇರ್ತೀನಿ. ಒಂದು ವಾಟರ್ ಬಾಟಲ್. ನೀವು ಮುಂದುವರಿಸಿ, ಏನೋ ಹೇಳ್ತಿದ್ರಲ್ಲ. ಯಾಕೋ ಇವ್ರು ಈ ವಿಷಯನ ತುಂಬ ಸೀರಿಯಸ್ ಆಗಿ ತಗೊತಾ ಇದ್ದಾರೆ ಅನ್ಸುತ್ತೆ. ಈ ವಿಷಯ ಹೇಳಿ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ನನ್ನಿಂದ ಜಾನ್ಗೆ ತೊಂದರೆ ಆಗೋದು ಬೇಡ, ಇಲ್ಲಿಂದ ಹೋಗೋದೇ ವಾಸಿ. ಸರ್, ಕ್ಲೋಸ್ ಫ್ರೆಂಡ್ಸ್ ಯಾವ ಥರ ಇರ್ತಿದ್ರು ಆ ಥರನೇ ಇರ್ತಾ ಇದ್ರು. ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ ಸರ್, ನಾನು ಬರ್ತೀನಿ. ಪ್ಲೀಸ್ ವೇ, ಅಟ್ಲೀಸ್ಟ್ ಜನರು ಹೇಳ್ಬಿಟ್ಟು ನೀವೇ ತಿಳಿಸ್ಬಿಡಿ ಸರ್. ಐಸ್ ಕ್ರೀಮ್ನವರು ತೊಗೊಂಡೋಗಿ ನಿಮಗೋಸ್ಕರ ನಾನು ಆರ್ಡರ್ ಮಾಡಿರೋದು. ಓಕೆ ಸರ್, ಥ್ಯಾಂಕ್ ಯು. ಅಯ್ಯೋ, ಎಲ್ಲಿ ಹೋದ್ರು ಇವರು? ನನ್ನ ಫ್ರೆಂಡ್ಸ್ ಕಾಯ್ತಿದ್ರು ಅಂತ ಹೇಳಿದ್ರು. ನಾನು ಹೇಳಿದೆ ನಿಮ್ಗೆ ಹೇಳ್ಬಿಟ್ಟು ಹೋಗಿ ಅಂತ, ಬಟ್ ಅರ್ಜೆಂಟ್ ಅಂತ ಹೊರಟ್ರು. ಸರಿ, ತಗೊಳ್ಳಿ. ಅದೇನು ಐಸ್ ಕ್ರೀಮ್ ತಿನ್ನುವಾಗ ನೀರು ಕೇಳಿದ್ದು? ಎರಡರದ್ದು ತುಂಬ ವಂಡರ್ಫುಲ್ ಕಾಂಬಿನೇಷನ್ ಅಲ್ಲ? ಇನ್ನೂ ತಮಾಷೆ ಮಾಡ್ತಾ ಇದ್ದೀವಿ. ನೀವಲ್ಲಿದ್ದಾಗ ನಾವಿಬ್ಬರು ಮಾತಾಡ್ತಿದ್ವಲ್ಲ, ಸ್ವಲ್ಪ ಗಂಟ್ಲು ಒಣದು ಹಿಂಗೆ. ಅದಕ್ಕೆ ಕೂತ್ಕೊಳ್ಳಿ, ಐಸ್ ಕ್ರೀಮ್ ಕರ್ಗೋಗುತ್ತಷ್ಟೇ, ತಿನ್ನಕ್ಕೆ ಶುರು ಮಾಡಿ. ವಾವ್, ಸೂಪರ್ ಆಗಿದೆ.
ಲಕ್ಷ್ಮಿ, ಯಾರಿಗೆ ಅಷ್ಟು ಟೆನ್ಷನ್ ಮಾಡ್ಕೊಂಡು ಪದೇ ಪದೇ ಫೋನ್ ಮಾಡ್ತಿದ್ಯಾ? ರೀ, ಭಾವನಾ ಇನ್ನೂ ಬಂದಿಲ್ಲ ರೀ. ಇಷ್ಟೊತ್ತಾಗಲೇ ಬರಬೇಕಾಗಿತ್ತು. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಮ್ಮ, ಆಫೀಸಲ್ಲೇನೋ ಕೆಲಸ ಜಾಸ್ತಿ ಇರಬೇಕು, ಫೋನ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರುತ್ತೆ. ಅವಳು ಏನು ಇವರು ಹೊಸ್ದ ಅರ್ತಾಳ್ ಬಿಡ ಅಮ್ಮ. ಏನ್ರಿ ಹೀಗೆ ಮಾತಾಡ್ತೀರಾ? ಮನೆ ಹೆಣ್ಮಕ್ಳು ಹೊತ್ತಿಗೆ ಸರಿಯಾಗಿ ಬರದೇ ಇದ್ರೆ ಮನೇಲಿರೋರ್ಗೆಲ್ಲ ಗಾಬರಿ ಆಗೋದಿಲ್ವಾ? ಲಕ್ಷ್ಮಿ, ಆಫೀಸಿಗೆ ಫೋನ್ ಮಾಡಿ ವಿಚಾರಿಸಮ್ಮ. ಆಫೀಸ್ ನಂಬರ್ ನನ್ನ ಹತ್ರ ಇಲ್ಲ ಅತ್ತೆ. ಅಮ್ಮ, ಸಂತು ಹೇಳ್ದಾಗೆ ಏನೋ ಕೆಲಸ ಇರುತ್ತೆ, ಲೇಟ್ ಆಗಿರುತ್ತೆ, ಬರ್ತಾಳೆ ಬಿಡು. ಯಾಕಷ್ಟೊಂದು ಟೆನ್ಷನ್ ತಗೋತೀಯಾ? ಅಯ್ಯೋ ದೇವ್ರೆ, ಭಾವನಾ ಯಾಕಪ್ಪ ಇನ್ನೂ ಬಂದಿಲ್ಲ? ಎಲ್ಲಿದ್ದಾಳೋ ಏನೋ. ಯಾಕೆ ಗಾಡಿ ನಿಲ್ಸಿದ್ರಿ? ಮೇಡಮ್ ಅವರೇ, ಹುಷಾರು, ನಿಮ್ಮ ಸರಕು ನೋಡ್ಕೊಳ್ಳಿ. ಸರಿ ಸರಿ, ನಡೀರಿ. ಸ್ವಲ್ಪ ನೋಡ್ಕೊಂಡು ಓಡಿಸಿ. ಮೇಡಮ್ ಅವರೇ, ನೋಡ್ಕೊಳ್ಳಿಲ್ಲ. ಥ್ಯಾಂಕ್ಸ್. ಇರಲಿ ಬಿಡಿ ಮೇಡಮವ್ರೆ, ನಮ್ಮ ಮಧ್ಯೆ ಇದೆಲ್ಲ ಯಾಕೆ? ಮನೆ ಒಳಗೆ ಬಂದು ನಿಮ್ಮ ಲಕ್ಷ್ಮತ್ತೇನು ಮಾತಾಡ್ಸಲ್ವಾ? ಈಗಲಾ? ಬೇಡ ಬಿಡಿ ಮೇಡಮ್, ಮನೇಲಿ ಎಲ್ರೂ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಈಗ ನಾನು ಬರೋದು ಸರೋಗೋದಿಲ್ಲ, ನೀವು ಹೋಗಿ ಬರ್ರಿ. ಥ್ಯಾಂಕ್ಸ್. ಮತ್ತೆ ಯಾಕೆ ಮೇಡಮ್ ಅವರೇ, ನಾನೀಗ ಬರೋದಿಲ್ಲ ಅನ್ನಲ್ಲ, ಅದಕ್ಕೆ. ಹಾಗೇನಿಲ್ಲ, ಹುಷಾರಾಗಿ ಮನೆಗೆ ಹೋಗಿ. ಸೈಲೆಂಟ್ ಆಗಿದ್ದೀರಾ? ಏನಿಲ್ಲ. ಅಲ್ಲ, ಅವ್ರು ಏನು ಹೇಳಿದ್ರು ನಿಮ್ಮ ಹತ್ರ? ನೀವಿಬ್ರು ಏನು ಅಷ್ಟೊತ್ತು ಮಾತಾಡ್ತಿದ್ರಿ? ಏನಿಲ್ಲ, ಬರೀ ಜನರಲ್ ಟಾಕ್ಸ್ ಅಷ್ಟೇ. ಈಸ್ ಅ ಬ್ರಿಲಿಯಂಟ್ ಗಾಯ್. ಮುಂದೆ ಜೀವನದಲ್ಲಿ ಅವರು ತುಂಬ ಅಚೀವ್ಮೆಂಟ್ಸ್ ಮಾಡಬೇಕು ಅಂತಿದ್ದಾರೆ. ಆ ಅಚೀವ್ಮೆಂಟ್ಸ್ ಮಾಡೋಕ್ಕೆ ಏನಾದರೂ ಸಹಾಯ ಬೇಕಾದರೆ ನನ್ನನ್ನು ಕೇಳಿ ಅಂತ ಹೇಳಿದೆ. ಆದರೂ ಇದ್ದಕ್ಕಿದ್ದಾಗೆ ಅವ್ರು ಯಾಕೆ ಆ ಥರ ಹೊರಟ್ಬಿಟ್ರು? ಹಾಗೆಲ್ಲ ಹೇಳ್ದೆ ಹೋಗೋರು ಅಲ್ವಲ್ಲ? ಹಾಗೇನಿಲ್ಲ, ಹೇಳಿದ್ನಲ್ಲ, ಪಾಪ ಯಾರೋ ಫ್ರೆಂಡ್ ವೇಟ್ ಮಾಡ್ತಿದ್ರು ಅಂತ ಹೇಳಿದ್ರು. ನಾನು ಹೇಳಿದೆ ನಿಮ್ಗೆ ಹೇಳ್ಬಿಟ್ಟು ಹೊರಡಿ ಅಂತ, ಅರ್ಜೆಂಟ್ ಇತ್ತು ಅನ್ಸುತ್ತೆ. ಅದಿರಲಿ, ಈಗೊಂದು ಹಾಡು ಹಾಕ್ಲಾ? ನೋಡಿ, ಈ ಹಾಡು ಎಷ್ಟು ಅರ್ಥಪೂರ್ಣವಾಗಿದೆ. ಆ ಕಾಲದಲ್ಲೆಲ್ಲ ಸಂದರ್ಭಕ್ಕೆ ತಕ್ಕ ಹಾಗೆ ಬರೀತಿದ್ರು, ಅದಕ್ಕೆ ನಮ್ಮ ಜೀವನಕ್ಕೆಲ್ಲ ಕನೆಕ್ಟ್ ಆಗ್ತಿತ್ತು. ಅನುಭವದಿಂದನೇ ಈ ತರ ಸಾಹಿತ್ಯ ಬರೆಯಕ್ ಸಾಧ್ಯ ಆಗೋದು ಅಲ್ವಾ?
ಹೋಗಿದ್ದೆ ಭಾವನಾ? ಎಷ್ಟು ಸಲ ನಿನಗೆ ಟ್ರೈ ಮಾಡೋದು, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ರಿಗೂ ಎಷ್ಟು ಭಯ ಆಗಿತ್ತು ಗೊತ್ತಾ? ಅಮ್ಮ, ಯಾಕಮ್ಮ ಎಷ್ಟು ಗಾಬರಿ ಆಗಿದೆಯಾ? ನಾನು ಸಿಂಚನ ಅವ್ರ ಮನೆಗೆ ಹೋಗಿದ್ದೆ. ನಮ್ಮ ಮನೆಗ? ಅಲ್ಲಿಗೆ ಯಾಕೆ? ಆ್ಯಕ್ಚುಲಿ ಅದು ನಿಮ್ಮ ತಂದೆಯವ್ರ ಇನ್ಕಮ್ ಟ್ಯಾಕ್ಸ್ ಎಲ್ಲ ನಮ್ಮ ಸರೇ ನೋಡ್ಕೊಳ್ಳೋದು. ಕೆಲವೊಂದು ಡಾಕ್ಯುಮೆಂಟ್ಸ್ ಮೇಲೆ ಅವ್ರ ಸಿಗ್ನೇಚರ್ ಬೇಕಿತ್ತು. ಆ ಡಾಕ್ಯುಮೆಂಟ್ಸ್ನ ಯಾರ ಕೈಯಲ್ಲೂ ಕಳ್ಸೋಕ್ಕಾಗಲ್ಲ. ಎಲೆಕ್ಷನ್ ಟೈಮ್ ಬೇರೆ, ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ತುಂಬ ತೊಂದರೆ ಆಗುತ್ತೆ ಅಂತ ನನ್ನ ಕೈಯಲ್ಲೇ ಕೊಟ್ಟು ಕಳಿಸಿದ್ರು. ಅಂಕಲ್ಗೆ ಸ್ವಲ್ಪ ಕೆಲಸ ಇತ್ತು ಅನಿಸುತ್ತೆ, ಅದಕ್ಕೆ ಮನೆಗೆ ಬರೋಕ್ಕೆ ತಡ ಆಯಿತು. ಅವ್ರು ಬರೋವರೆಗೂ ಅಲ್ಲೇ ಇದ್ದು ಸಿಗ್ನೇಚರ್ ತೊಗೊಂಡು ಆಮೇಲೆ ಬಂದೆ. ಅದಕ್ಕೆ ಇಷ್ಟು ಹೊತ್ತಾಯಿತು. ಹೌದಾ? ಇಷ್ಟು ಲೇಟ್ ಆಗಿದೆ ಅಂದಮೇಲೆ ಸಿದ್ದುಗೆ ಹೇಳಿದ್ರೆ ಅವನೇ ಡ್ರಾಪ್ ಮಾಡ್ತಿದ್ನಲ್ಲ ಭಾವನಾ ಅವರೇ. ಹೌದು ಭಾವನಾ, ಸಿದ್ದುಗೆ ಹೇಳಿದಿದ್ರೆ ಹುಷಾರಾಗಿ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಿದ್ನಲ್ಲ. ಹಾಂ, ಪಾಪ ಅವ್ರಿಗೆ ಯಾಕೆ ತೊಂದರೆ ಅಂತ ನಾನೇ ಬಂದೆ. ಅಲ್ಲ ಭಾವನಾ, ಲೇಟ್ ಆಗತ್ತೆ ಅಂತ ಒಂದು ಫೋನ್ ಮಾಡಿ ತಿಳಿಸೋದಲ್ವಾ? ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಎಲ್ಲರೂ ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಸಾರಿ ಅಣ್ಣ, ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಚಾರ್ಜ್ ಇರಲಿಲ್ಲ ಅಂದ್ರೆ ಪಕ್ಕದಲ್ಲೇ ಯಾರಾದ್ರೂ ಫೋನ್ ಇಸ್ಕೊಂಡು ಮಾಡ್ಬೋದಾಗಿತ್ತಲ್ವಾ? ಬ್ರೋ ಬಂದಲ್ಲ ಬಿಡು ಅಕ್ಕ. ಏನೋ ಒಂದೊಂದ್ಸಲ ಹಾಗಾಗತ್ತೆ, ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗುತ್ತೆ ಅಂದ್ರೆ ಬೆಳಿಗ್ಗೆನೆ ಬೇಗ ಎದ್ದು ಆಫೀಸಿಗೆ ಹೋಗ್ಬೇಕಪ್ಪ. ಸುಮ್ಮನೆ ಇಟ್ಟೊತ್ತು ಇದ್ದೇ ಹಾಳಾಯ್ತು. ಭಾವನಾ, ನೀನ್ ಒಳಗೆ ಹೋಗಮ್ಮ. ಭಾವನಾ, ಕೈ ಕಾಲು ತೊಳ್ಕೊಂಡು ಬಮ್ಮ, ಊಟ ಮಾಡ್ವಿ ಅಂತೆ. ಬೇಡಮ್ಮ, ನಂಗೆ ಹಸುವಿಲ್ಲ. ಇವತ್ತು ನಿಮ್ಮ ಜೊತೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ದು ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ. ನಾನು ಇದುವರೆಗೂ ಯಾವುದೋ ಥರ ಐಸ್ ಕ್ರೀಮ್ ತಿನ್ನಕ್ಕೆ ಇಷ್ಟೊತ್ತಲ್ಲಿ ಹೋಗೇ ಇರಲಿಲ್ಲ. ನಿಮ್ಮಿಂದ ಆಯ್ತು, ಥ್ಯಾಂಕ್ಸ್ ರೀ. ಸರಿ, ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ, ಹೋಗಿ ಮಲಗಿರ್ತೀನಿ. ನೀವು ಬೇಗ ಬಂದ್ಬಿಡಿ. ನನ್ನ ಚಿನ್ನುಮರಿ ಕಾಲೇಜ್ನಲ್ಲಿ ತುಂಬ ಫೇಮಸ್ ಅಂತೆ. ಅದೇ ಮತ್ತೆ, ನಾನು ಕಾಲೇಜಲ್ಲಿ ಇದ್ದಾಗ ತುಂಬ ಕಾಂಪಿಟೇಷನ್ಸಲ್ಲಿ ಭಾಗವಹಿಸ್ತಿದ್ದೆ. ನಂಗೆಲ್ಲದರಲ್ಲೂ ಪ್ರೈಸ್ ಬರ್ತಿತ್ತು. ಹಾಗಿದ್ಮೇಲೆ ಫೇಮಸ್ ಇಲ್ಲದೆ ಇರ್ತೀನಾ? ಅಷ್ಟೇ ಅಲ್ವಲ್ಲ, ನನ್ನ ಚಿನ್ನುಮರಿ ಎಲ್ರಿಗೂ ಅಡ್ಡ ಹೆಸರು ಇಡೋದ್ರಲ್ಲೂ ಎಕ್ಸ್ಪರ್ಟ್ ಅಂತೆ. ಈ ವಿಷಯ ನೀವು ನಂಗೆ ಹೇಳಲೇ ಇಲ್ಲ. ಅಲ್ಲ ರೀ, ಅದೇನೋ ನಾವು ತಮಾಷೆಗೆ ಹಾಗಾದ್ರೆ ನೀವು ನನ್ನ ಜೊತೆ ಮಾತ್ರ ತಮಾಷೆ ಮಾಡಲ್ಲ. ಒಂದು ಹೆಸರು ಇಡಲೇಬೇಕಪ್ಪ. ರೀ, ಅದು ಇಡಬೇಕು ಅಂತ ಹೇಳಿದ್ನಲ್ಲ. ನೀವೆಲ್ಲ ಪ್ರಾಣಿಗಳ ಹೆಸರನ್ನೇ ಇಡೋದಲ್ವಾ? ಜಿರಾಫೆ, ಆನೆ, ಕಿರ್ಬ, ಮುಳ್ಳುಹಂದಿ, ಗೂಬೆ, ಏನಾಯ್ತು ಜಾನಿಯವ್ರೆ? ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಿ? ಅದೆಲ್ಲ ಬಿಡಿ ಇವಾಗ. ನಾಯಿ ಬೆಕ್ಕು ಅಂತೆಲ್ಲ ಇಟ್ಟರೆ ಸರಿ ಹೋಗಲ್ಲ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮಗೆ ಆ ಥರ ಎಲ್ಲ ಹೆಸರಿಡೋಕ್ಕಾಗುತ್ತಾ? ಅರೇ, ಇಡಲೇಬೇಕಪ್ಪ. ಈಗ ಹೆಸರು ಇಡಬೇಕಪ್ಪ. ನೀವೀಗ
ಮನುಷ್ಯನ ಗುಣ ನೋಡಿಕೊಂಡು ಅವನಿಗೆ ಅಡ್ಡ ಹೆಸರು ಇಡ್ತೀರಿ. ನನ್ನ ಗುಣಕ್ಕೆ ಸರಿಯಾಗೋ ಹಾಗೆ ಯಾವುದಾದ್ರೂ ಒಂದು ಹೆಸರು ಇರಬೇಕಲ್ವಾ? ಕೋತಿ. ಎಸ್, ಇದೇ ಸರಿಯಾದ ಹೆಸರು ನನಗೆ. ಕೋತಿ. ಇಲ್ಲಿ ಕರೀರಿ ನೋಡೋಣ. ಕರೀರಿ ಜಾನ್ವಿ ಅವರೇ. ಕರೀರಿ. ಕೋತಿ. ನಾನು ನಿಮಗೆ ಕೋತಿ ಥರ ಕಾಣಿಸ್ತಾ ಇದ್ದೀನ? ನಾನು ನಿಮಗೆ ಕೋತಿ ಥರ ಕಾಣಿಸ್ತಾ ಇದ್ದೀನಾ? ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಜಿರಾಫೆ, ಆನೆ, ಗೂಬೆ ಅಂತ ಒಳ್ಳೊಳ್ಳೆ ಹೆಸರು ಕೊಡ್ತೀರಿ. ನಾನು ಮಾತ್ರ ಕೋತಿನ.